ಈ ಹಿಂದೆ ಇದ್ದಂಥ ಕನ್ನಡದ ಮಹನೀಯರು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಯಾವ ಕಾರಣಕ್ಕೋಸ್ಕರ ಸ್ಥಾಪನೆ ಮಾಡಿದರು? ಅದು ಈಗ ಯಾವ ಮಟ್ಟಕ್ಕೆ ಇಳಿತಾ ಇದೆ? ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ಕನ್ನಡ ಭಾಷೆಗೆ ಇಂಥದೊಂದು ಸಂಸ್ಥೆಯ ಅಗತ್ಯತೆ ಇತ್ತು. ನಿಜಕ್ಕೂ ಕನ್ನಡ ಸಾಹಿತ್ಯ ಪರಿಷತ್ ಏನೆಲ್ಲ ಕೆಲಸ ಮಾಡ್ತಿದೆ ಅಂತ ನೋಡಿದ್ರೆ ನಿಜಕ್ಕೂ ದೊಡ್ಡ ಕೆಲಸ ಮಾಡ್ತಾ ಇದೆ. ಆದ್ರೆ ಈಗ ಮಾಡಬೇಕಾಗಿರೋದೇನು? ಅದು ಈಗ ಆಗ್ತಾ ಇರೋದೇನು? ಇದು ಯಾರೋ ರಾಜಕಾರಣಿಗಳಂತೆ ವರ್ತನೆ ಮಾಡಬೇಕಾಗಿರುವಂತಹ ಒಂದು ಸಂಸ್ಥೆ ಅಲ್ಲ ಇದು. ಇದು ಯಾವುದೋ ಒಂದು ಪಕ್ಷ ಅಲ್ಲ. ಇದು ಕನ್ನಡಿಗರ ಪಕ್ಷಪಾತಿಯ ಕೆಲಸ ಮಾಡಬೇಕಾಗಿದೆ ಕನ್ನಡ ಸಾಹಿತ್ಯ ಪರಿಷತ್. ಅಲ್ಲಿ ಕಾರ್ಯಾಗಾರಗಳು ನಡೀಬೇಕಾಗಿದೆ, ಅಲ್ಲಿ ವಿಚಾರ ಸಂಕಿರಣಗಳು ನಡೀಬೇಕಾಗಿದೆ. ಸುಮ್ಮನೆ ಏನೋ ಖರ್ಚು ಮಾಡಿ ಮೇಲ್ನೋಟಕ್ಕಲ್ಲ, ಉಪಯೋಗ ಆಗೋ ನಿಟ್ಟಿನಲ್ಲಿ. ನೋಡಿ, ಇವತ್ತು ಸಾಹಿತ್ಯ ಸಮ್ಮೇಳನಕ್ಕೆ 35 ಕೋಟಿ ಕೊಡಿ, 45 ಕೋಟಿ ಕೊಡಿ, 50 ಕೋಟಿ ಕೊಡಿ ಅಂತ ದುಡ್ಡನ್ನು ಕೇಳಲಾಗ್ತದೆ. ಅಲ್ಲ, ಅಷ್ಟು ಕೋಟಿ ಹಣ ನಿಜಕ್ಕೂ ಸಾಹಿತ್ಯ ಸಮ್ಮೇಳನಕ್ಕೆ ಬೇಕಾ? ಅಷ್ಟು ಹಣದ ಅವಶ್ಯಕತೆ ಇದೆಯಾ? ಸಾಹಿತ್ಯ ಸಮ್ಮೇಳನ ಒಂದು ಜಾತ್ರೆಯ ಸ್ವರೂಪವನ್ನು ಪಡೆದುಕೊಳ್ಳುವ ಅಗತ್ಯತೆ ಇದೆಯಾ? ನಿಜಕ್ಕೂ ಕನ್ನಡ ಸಾಹಿತ್ಯ ಪರಿಷತ್ತು ಸಾಹಿತ್ಯ ಸಮ್ಮೇಳನವನ್ನು ಹೇಗೆ ನಡೆಸಬೇಕಾಗಿದೆ? ಒಂದು ಅರ್ಥಪೂರ್ಣ ಸಾಹಿತ್ಯ ಸಮ್ಮೇಳನ ಅಂದ್ರೆ ಏನು? ನಾವು ನೋಡ್ತೀವಲ್ಲ, ಪ್ರತಿ ಸಲ ಸಾಹಿತ್ಯ ಸಮ್ಮೇಳನದಲ್ಲಿ ಒಂದಷ್ಟು ಗಣಗಾಟಗಳಿರ್ತವೆ. ಅಲ್ಲಿ ಊಟದ ವ್ಯವಸ್ಥೆ ಸರಿ ಇರಲಿಲ್ಲ, ಅಲ್ಲಿ ನೀರಿನ ವ್ಯವಸ್ಥೆ ಸರಿ ಇರಲಿಲ್ಲ, ಅಲ್ಲಿ ಏನೋ ಕೆಲವ್ರನ್ನ ಓಲೈಕೆ ಮಾಡಲಾಗ್ತದೆ, ಕೆಲವ್ರಿಗೆ ಅವಕಾಶ ಇಲ್ಲ, ಅಲ್ಲಿ ಆ ವಿವಾದ ಈ ವಿವಾದ, ಅಲ್ಲಿ ಕೆಲವ್ರಿಗೆ ಈ ಒಂದು ಪೆಂಡಾಲ್ ಗುತ್ತಿಗೆ ಕೊಡಲಾಗಿದೆ, ಅಡಿಗೆ ಇವ್ರಿಗೆ ಗುತ್ತಿಗೆ ಕೊಡಲಾಗಿದೆ, ಅಲ್ಲಿ ಇಷ್ಟು ಭ್ರಷ್ಟಾಚಾರ. ನಿಜಕ್ಕೂ ಸಾಹಿತ್ಯ ಸಮ್ಮೇಳನದ ಸಾರ್ಥಕತೆ ಏನು? ಒಂದು ಸಾಹಿತ್ಯ ಸಮ್ಮೇಳನ ಮಾಡಿದಾಗ ಅದರ ಸಾರ್ಥಕತೆ ಬೇಕಲ್ಲ. ಕೊನೆ ದಿನ ಹೇಳ್ತಾ ಮೂರನೇ ದಿನ ಕೊನೆ ದಿನದಲ್ಲಿ ನಿರ್ಣಯಗಳು ಅಂತ ತೆಗೆದುಕೊಳ್ತಾರೆ. ಸಾಹಿತ್ಯ ಸಮ್ಮೇಳನದ ನಿರ್ಣಯಗಳು ಅಂತ. ಇಲ್ಲಿವರೆಗೂ ಈಗೇನು 88ನೇ ಮಾಡಬೇಕಾಗಿದೆ. ಸಾಹಿತ್ಯ ಸಮ್ಮೇಳನದಲ್ಲಿ ತೆಗೆದುಕೊಂಡಿರುವಂತಹ ನಿರ್ಣಯಗಳು ಅಂಗೀಕಾರ ಆಗಿದೆಯಾ? ಸುಮ್ಮನೆ ಕಾಟಾಚಾರಕ್ಕೆ ಮಾಡಲಾಗ್ತಾ ಇದೆಯಾ? ಎಷ್ಟಾಗಿಯೋ ನನಗಂತೂ ಗೊತ್ತಿಲ್ಲ. ಆಗಬೇಕಾಗಿತ್ತು. ಅದಕ್ಕೆ ಸರ್ಕಾರಕ್ಕೆ ಸಂಬಂಧಪಟ್ಟ ಮುಖ್ಯಮಂತ್ರಿಗಳು ಬರ್ತಾರೆ, ವಿರೋಧ ಪಕ್ಷದ ನಾಯಕರು ಬರ್ತಾರೆ, ಕೇಂದ್ರ ಸಚಿವರು ಬರ್ತಾರೆ, ಅವ್ರನ್ನೆಲ್ಲ ಕರೆಸಿ ಅದ್ದೂರಿಯ ಕಾರ್ಯಕ್ರಮ ಮಾಡ್ತೀರಿ, ಸಮಾರೋಪ ಮಾಡ್ತೀರಿ. ಅಲ್ಲಿ ಈ ನಿರ್ಣಯಗಳನ್ನ, ಕನ್ನಡ ಪರವಾದ ನಿರ್ಣಯಗಳನ್ನ ಜಾರಿ ಮಾಡಬೇಕಲ್ಲ ನೀವು. ಕೋಟಿ ಕೋಟಿ ಖರ್ಚು ಮಾಡಿ ಜಾತ್ರೆ ಮಾಡಿಕೊಂಡು ಸಾಹಿತ್ಯ ಸಮ್ಮೇಳನ ಮಾಡಿದ್ವಿ ಅಂತಂದ್ರೆ ಏನ್ ಪ್ರಯೋಜನ ಬಂತು? ಇದು ಲೂಟಿಕೋರರ ಪಾಲಾಯಿತು. ಸಾಹಿತ್ಯ ಸಮ್ಮೇಳನ ಲೂಟಿಕೋರರ ಪಾಲಾಗಬಾರ್ದು. ಸಾಹಿತ್ಯ ಸಮ್ಮೇಳನ ಯಾವುದೋ ಮತಪಂಥದ ಗಿರಾಕಿಗಳ ಪರವಾಗಿ ಆಗಿರಬಾರ್ದು. ಸಾಹಿತ್ಯ ಸಮ್ಮೇಳನ ಸರ್ವಾಧಿಕಾರಿಗಳ ಒಂದು ಧೋರಣೆಗೆ ವೇದಿಕೆ ಆಗಬಾರ್ದು. ಸಾಹಿತ್ಯ ಸಮ್ಮೇಳನ ವಿವಾದಗಳ ಗೂಡಾಗಬಾರ್ದು. ಸಾಹಿತ್ಯ ಸಮ್ಮೇಳನ ಜನಪರವಾದ ಆಶಯಗಳನ್ನು ಪ್ರತಿಧ್ವನಿಸಬೇಕು. ಸಾಹಿತ್ಯ ಸಮ್ಮೇಳನ ಈ ನಾಡಿನ ಜ್ವಲಂತ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಬೇಕು. ಸಾಹಿತ್ಯ ಸಮ್ಮೇಳನ ಕನ್ನಡದ ಶಾಲೆಯ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತನೆ ಮಾಡಬೇಕು. ಕನ್ನಡ ಶಾಲೆಯನ್ನು ಅಭಿವೃದ್ಧಿಗೊಳಿಸುವ ಬಗ್ಗೆ ಚಿಂತನೆ ಮಾಡಬೇಕು. ಸಾಹಿತ್ಯ ಸಮ್ಮೇಳನ ಕನ್ನಡ ಅನ್ನದ ಭಾಷೆಯಾಗಿ ಮತ್ತಷ್ಟು ಮಗದಷ್ಟು ಗಟ್ಟಿಯಾಗಿ ನಿಲ್ಲಬೇಕಾಗಿದೆ. ಕನ್ನಡಿಗರಿಗೆ ಉದ್ಯೋಗವನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಚಿಂತನೆ ಮಾಡಬೇಕಾಗಿದೆ. ಅದಾಗಬೇಕು. ಆದರೆ ಸಾಹಿತ್ಯ ಸಮ್ಮೇಳನ ಕೋಟಿ ಕೋಟಿ ಭ್ರಷ್ಟಾಚಾರಿಗಳ ಗುತ್ತಿಗೆದಾರರ ಪುಡಾರಿಗಳ ಪುಂಡರ ಪಾಲಾಗ್ತಾ ಇದೆ. ಅವ್ರಿಗೂ ವೇದಿಕೆ ಕೊಟ್ಟಂಗಾಗ್ತಾ ಇದೆ. ಇದಕ್ಕೂ ಒಂದು ಗಂಭೀರವಾದ ಚಿಂತನೆಯನ್ನು ನಡೆಸಲೇಬೇಕಾಗಿದೆ. ಮುಖ್ಯವಾಗಿ ನೋಡಿ, ಯಾರೇ ಅಧ್ಯಕ್ಷರಾಗ್ಲಿ, ಎಡಪಂಥೀಯರಾಗ್ಲಿ ಬಲಪಂಥೀಯರಾಗ್ಲಿ ಯಾರೇ ಆಗಲಿ, ನೀವು ಈ ಸ್ಥಾನಕ್ಕೆ ಬಂದ ಮೇಲೆ ಕನ್ನಡದ ಪಂಥೀಯರಾಗಬೇಕು, ಕನ್ನಡದ ಪರವಾಗಿ ದನಿ ಎತ್ತಬೇಕು. ಈಗ ಸಾಹಿತ್ಯ ಸಮ್ಮೇಳನದ ಚುನಾವಣೆಗಳು ನೋಡಿದಾಗ ಬಹಳ ಬೇಸರ ಆಗುತ್ತೆ. ಈ ಸಾರ್ವತ್ರಿಕ ರಾಜಕಾರಣಿಗಳ ಚುನಾವಣೆಯನ್ನು ಮೀರಿಸುವ ಮಟ್ಟಕ್ಕೆ ಈಗ ಕನ್ನಡ ಸಾಹಿತ್ಯ ಪರಿಷತ್ನ ಚುನಾವಣೆಗಳು ನಡೀತಾ ಇದ್ದಾವೆ. ಮೊದಲೆಲ್ಲ ಈ ಕನ್ನಡದ ಸೇವಕರನ್ನ ಆಯ್ಕೆ ಮಾಡೋದು ಯಾವ ನಿಟ್ಟಲ್ಲಿ, ಅವರು ಎಷ್ಟು ಜ್ಞಾನಿಗಳಾಗಿದ್ದಾರೆ, ಅಧ್ಯಯನಶೀಲರಾಗಿದ್ದಾರೆ, ಕನ್ನಡದ ಬಗ್ಗೆ ಅವರು ಎಷ್ಟು ತಿಳಿದುಕೊಂಡಿದ್ದಾರೆ, ಭಾಷೆಯ ಬಗ್ಗೆ ಅವ್ರಿಗೆ ಎಷ್ಟು ಸಂವೇದನೆ ಇದೆ, ಪ್ರೀತಿ ಇದೆ,
ಕಳಕಳಿ ಇದೆ. ನಾಡಿನ ಕನ್ನಡದ ಭಾಷೆಯ ಪರವಾಗಿ, ಕನ್ನಡದ ವಿಚಾರದ ಬಗ್ಗೆ, ಕನ್ನಡದ ಪರವಾಗಿ ಎಷ್ಟು ಹೋರಾಟ ಮಾಡಿದ್ದಾರೆ ಅದನ್ನು ನೋಡ್ಕೊಂಡು ಮತ ಹಾಕ್ತಿದ್ರು. ಆದರೆ ಈಗಲ್ಲ. ಯಾರೆಷ್ಟು ದುಡ್ಡು ಕೊಡ್ತಾರೆ, ಅವ್ರು ಎಂಥ ಅಧಿಕಾರಿಗಳಾಗಿದ್ದಾರೆ, ಅವರೆಷ್ಟು ದುಡ್ಡು ಮಾಡಿದ್ದಾರೆ, ಆಮೇಲೆ ಇವ್ರಿಗೆ ಓಟ್ ಹಾಕಿದ್ರೆ ಗೆದ್ದು ಬಂದ್ಮೇಲೆ ನನಗೆ ಯಾವ ಸ್ಥಾನ ಕೊಡ್ತಾರೆ. ಈ ರೀತಿಯಾಗಿ ಮಾನದಂಡಗಳನ್ನು ಇಟ್ಕೊಂಡು ಓಟ್ ಹಾಕಿದ್ರೆ ಬಂದವರು ಏನ್ ಮಾಡೋಕ್ಕಾಗತ್ತೆ? ಈ MLA MP ಚುನಾವಣೆಗಳಿಗೂ ಈ ಕನ್ನಡ ಸಾಹಿತ್ಯ ಪರಿಷತ್ ನಡೆಯುವಂತಹ ಚುನಾವಣೆಗಳಿಗೆ ಏನಂತ ವ್ಯತ್ಯಾಸ ಕಾಣ್ತಾ ಇಲ್ಲ. ಇಲ್ಲಿ ದುಡ್ಡು ಕೊಟ್ಟರೆ ಓಟು. ಹಾಗಾಗಿ ನಾನು ನಿಜಕ್ಕೂ ಕನ್ನಡಿಗ, ನಾನು ಕನ್ನಡ ಪರವಾಗಿ ಸಂವೇದನೆ ಇದೆ, ಕನ್ನಡಿಗರ ಬಗ್ಗೆ ಗೌರವ ಇದೆ, ಕನ್ನಡದ ಪರವಾಗಿ ದನಿ ಎತ್ತುತ್ತೀನಿ, ಹೋರಾಡ್ತೀನಿ ಅನ್ನೋಂಥವ್ರು ಮುಂದೆ ಬರಬೇಕಾಗಿತ್ತು. ಈಗ ಇಲ್ಲಿಯೂ ಕೂಡ ಅಧಿಕಾರದ ಹಪಾಹಪಿ ಶುರುವಾಗಿದೆ.